ಸೂಪರ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ 30 ದಿನಗಳ ಒಂದು ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆಯ 28ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸೊ DMP ಸ್ಟೈಲ್ ನಲ್ಲಿ ಕಳೆದ 3-4 ದಿನಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ನಾವು ಮೊದಲು ನಮ್ಮ ಎನರ್ಜಿಯನ್ನ ನೃತ್ಯದ ಮೂಲಕ ರೈಸ್ ಮಾಡಿ ಅಲ್ಲಿಂದ ನಾವು ಈ ಹೀಲಿಂಗ್ ಪ್ರಕ್ರಿಯೆಯನ್ನ ಮುಂದುವರಿಸೋಣ. ಸೊ ಎಲ್ಲರೂ ಎದ್ದೋಳಿ, ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಮ್ಯೂಸಿಕ್ಗೆ ನನ್ನ ಜೊತೆ ಎಲ್ಲರೂ ಡ್ಯಾನ್ಸ್ ಮಾಡಿ. ಸೊ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಎಲ್ಲರೂ ಸ್ಟೆಪ್ ಹಾಕಿ ಬದಲಿ ಸ್ಟೆಪ್ಸ್ ಬದಲಿ. ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಬರ್ಲಿ ಎಲ್ಲ ಎದ್ದೋಡಿ ಎದ್ದು ಡ್ಯಾನ್ಸ್ ಮಾಡೋದು ಶುರು ಮಾಡಿ. ಎಲ್ಲ ವಿಡಿಯೋಗಳು ಟರ್ನ್ ಆನ್ ಮಾಡ್ಕೊಳ್ಳಿ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕೊಯ್ನು. ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಇವಳು ಚಂದ್ರನ ಕೊನೆ ಮಗಳೇ ದೇವರೇ, ಇವಳು ಇಂದಿರಾನ ಊರಿನವಳೇ. ಎಲ್ಲ ನರ್ಸಾರೆಡ್ಡಿ ಅವ್ರನ್ನ ಫಾಲೋ ಮಾಡಿ ಒಂದ್ 2 ಸ್ಟೆಪ್ ಹಾಕಿ ಗೆಳೆಯರೆ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ, ಫೀಲಿಂಗ್ ತೂರಿ, ಗೋಲ್ಡನ್ ಬಂಗಾರಿ ತರ್ತೀನ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ನಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ, ಇವಳೆ ನನ್ನ ಫೇವ್ರೇಟ್. ಸಾರ ಬೇಡಿದೆ ಹೇಳು, ನೀನೇನು ಕೇಳಿದೆ. ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳಿದೆ ಬ್ರಹ್ಮಣ್ಣ. ಎಲ್ಲ ಶುರು ಮಾಡಿ, ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡಿ, ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡಿ. 1 ಬರ್ಲಿ, ಸ್ಪೀಡ್ ಜಾಸ್ತಿ ಆಗ್ಲಿ. 2 ಹಾಗೆ ಸ್ಪೀಡ್ ಜಾಸ್ತಿ ಆಗ್ಲಿ. 3 ಎಸ್ 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 ಹೇಳಿ. ನಮ್ಮಿಂದ ಸಾಧ್ಯವೇ? ಎಸ್. ನಮ್ಮಿಂದ ಸಾಧ್ಯವೇ? ಎಸ್. ನಾವೆಲ್ಲ ಮಾಂತ್ರಿಕರೇ? ಎಸ್. ನಾವೆಲ್ಲ ಸುಖಮಯ ಶ್ರೀಮಂತರೇ? ಎಸ್. ಹಾಗೆ ಒಂದು ಹೈಫೈ ಕೊಟ್ಕೊಳ್ತಾ ಎಲ್ಲ ಗ್ಯಾಲರಿ ವ್ಯೂಗ್ ಬನ್ನಿ. ಎಲ್ಲ ಗ್ಯಾಲರಿ ವ್ಯೂಗ್ ಬಂದು ಎಲ್ಲರನ್ನು ನೋಡ್ತಾ ಒಂದು 5 ಜನರ ಹೆಸರನ್ನ ತಗೊಂಡು, ನೀವು ಬಸವರಾಜು, ನೀವು ಸುಖಮಯ ಶ್ರೀಮಂತರು. ಬಸವರಾಜು, ನರ್ಸಾರೆಡ್ಡಿ, ಅಂಕಮ್ಮ, ಧರಣಿ ಮೋಹನ್, ದೀಪು, ನೀವು ಸುಖಮಯ ಶ್ರೀಮಂತರು ಅಂತ ಒಂದು 5 ಜನರ ಹೆಸರನ್ನ ಆಯ್ಕೆ ಮಾಡಿ ಅವರಿಗೆ ಹೇಳಿ ನೀವು ಸುಖಮಯ ಶ್ರೀಮಂತರು ಅಂತ. ಎಸ್. ಈಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಒಂದು 5 ಜನರ ಹೆಸರನ್ನ ಹೇಳಿ ನೀವು ಸುಖಮಯ ಶ್ರೀಮಂತರು ಅಂತ ಹೇಳಿ. ಕಮಾನ್. ಬಸವರಾಜು, ಅಂಕಮ್ಮ ಸರ್, ಧರಣಿ, ಗೌರಿ, ನರ್ಸಾರೆಡ್ಡಿ, ಸಂತೋಷ್, ರಾಜೇಶ್, ಎಲ್ಲರೂ ನೀವೆಲ್ಲರೂ ಸುಖಮಯ ಶ್ರೀಮಂತರು. ಅದ್ಭುತ ಗೆಳೆಯರೆ. ಎಲ್ಲರೂ ಈಗ ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಂಡು ನಿಮ್ಮ ಇಡೀ ದಿನ ಏನೆಲ್ಲ ಆಯ್ತು ಅದನ್ನೆಲ್ಲ ಬದಿಗಿಟ್ಟು ಸಂಪೂರ್ಣವಾಗಿ ನಿಮ್ಮ ಏಕಾಗ್ರತೆಯನ್ನ ನಿಮ್ಮ ಉಸಿರಾಟದ ಮೇಲೆ ಇರಿಸಿ ಕಣ್ಣುಗಳನ್ನ ಮುಚ್ಕೊಳ್ಳಿ. ಕಣ್ಣುಗಳನ್ನ ಮುಚ್ಕೊಂಡು ನೇರವಾಗಿ ಕೂತ್ಕೊಳ್ಳಿ. ಸ್ವಲ್ಪ ನಿಮ್ಮ ಏಕಾಗ್ರತೆಯನ್ನ ನಿಮ್ಮ ಉಸಿರಾಟದ ಮೇಲೆ ತನ್ನಿ. ನನ್ನ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ. 1 ನಿಮಿಷ. ಎಲ್ಲರಿಗೂ ನನ್ನ ಧ್ವನಿ ಮತ್ತೆ ಮ್ಯೂಸಿಕ್ ಎರಡೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಹಾಗೆ ಕಣ್ಮುಚ್ಕೊಂಡು ಒಂದು ಥಮ್ಸ್ ಅಪ್ ಕೊಡಿ. ಅದ್ಭುತ.
ಗೆಳೆಯರೇ, ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಹೃದಯದ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನ ಹಾಗೇ ಹೇಳ್ತಾ ಹೋಗಿ. ನಮ್ಮ ಮನೆಯಲ್ಲಿ ಎಲ್ಲಾದ್ರೂ ಬೆಂಕಿ ಹತ್ಕೊಳ್ತಾ ಇದೆ ಅಂದ್ರೆ ಅದು ನನಗೆ ಗೊತ್ತಾಗೋದು ಬಹಳ ಮುಖ್ಯ. ಅದಕ್ಕಾಗಿಯೇ ನಾವು ಮನೆಗಳಲ್ಲಿ ಫೈರ್ ಅಲಾರಂ ಅನ್ನ ಇಡೋದು. ಏನಾದ್ರೂ ಎಲ್ಲಾದ್ರೂ ಬೆಂಕಿ ಹತ್ಕೊಂಡ್ರೆ ಅದು ಕುಯ್ 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 ಅಂತ ಕಿರ್ಚೋದಕ್ಕೆ ಶುರು ಮಾಡುತ್ತೆ. ಆ ಫೈರ್ ಅಲಾರಂ ಹೊಡೆದಾಗ ನಾವು ಬೇಜಾರ್ ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ. ಓ, ಎಲ್ಲೋ ಬೆಂಕಿ ಹತ್ತಿದೆ ಅಂತ ಹೇಳ್ಬಿಟ್ಟು ಆ ಬೆಂಕಿಯನ್ನ ಆರಿಸೋದಕ್ಕೆ ಏನೆಲ್ಲ ಮಾಡ್ಬೇಕೋ ಆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವಾಗೆಲ್ಲ ನಾವು ಪ್ರಕೃತಿಯ ಒಂದು ಶಕ್ತಿಯಿಂದ ದೂರ ಹೋಗ್ತೀವಿ, ಪ್ರಕೃತಿಯ ಆಲೋಚನಾ ಕ್ರಮದಿಂದ ದೂರ ಹೋಗ್ತೀವಿ, ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳು ಆ ಫೈರ್ ಅಲಾರಂ ತರ ನಮಗೆ ಸಿಗ್ನಲ್ ಕೊಡೋದಕ್ಕೆ ನಮ್ಮ ಹೃದಯದಲ್ಲಿ ಬರುತ್ತೆ. ಹಾಗಾಗಿ ಆ ನಕಾರಾತ್ಮಕ ಭಾವನೆಗಳು ಬರೋದನ್ನ ನಾವು ತಡೆಯೋ ಹಾಗಿಲ್ಲ, ಅದು ತಪ್ಪು ಅನ್ನೋ ಹಾಗಿಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ, ಅದು ಬಂತು ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಅದರ ಬದಲಾಗಿ ನಕಾರಾತ್ಮಕ ಭಾವನೆಗಳು ಬಂದಾಗ ಅದನ್ನ ಎದುರಿಸೋದಕ್ಕೆ, ಅದನ್ನ ನಿವಾರಿಸೋದಕ್ಕೆ ತಯಾರಾಗಿ ಇರಬೇಕು. ಹಾಗಾಗಿ ಇವತ್ತು ನಾವೆಲ್ಲ ನಿರ್ಧಾರ ಮಾಡೋಣ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವಾಗೆಲ್ಲ ನಾನು ಪ್ರಕೃತಿಯ ಆಲೋಚನಾ ಕ್ರಮದಿಂದ ದೂರ ಆಗ್ತೀನಿ, ಅವಾಗೆಲ್ಲ ನಕಾರಾತ್ಮಕ ಭಾವನೆಗಳ ರೂಪದಲ್ಲಿ ಪ್ರಕೃತಿ ನನಗೆ ಸಿಗ್ನಲ್ ಕೊಡುತ್ತೆ. ಆ ಸಿಗ್ನಲ್ ಸಿಕ್ಕಾಗ, ನಕಾರಾತ್ಮಕ ಭಾವನೆಗಳು ನನ್ನ ಮನಸ್ಸಿನಲ್ಲಿ ಬಂದಾಗ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ಏನಕ್ಕೆ ನನಗೆ ನಕಾರಾತ್ಮಕ ಭಾವನೆಗಳು ಬರ್ತಾ ಇದೆ ಅಂತ ಒದ್ದಾಡಲ್ಲ. ಬದಲಾಗಿ ಆ ನಕಾರಾತ್ಮಕ ಭಾವನೆ ಎಲ್ಲಿಂದ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಅದಕ್ಕೆ ಸಕಾರಾತ್ಮಕತೆಯನ್ನ ಕೊಡ್ತಾ, ಆ ನಕಾರಾತ್ಮಕ ಭಾವನೆಗೆ ಕೃತಜ್ಞತೆಯನ್ನ ಹೇಳ್ತಾ, ಅದಕ್ಕೆ ಪ್ರೀತಿಯನ್ನ ಕೊಡ್ತಾ ನಾನು ಸಕಾರಾತ್ಮಕತೆಯ ಕಡೆಗೆ ಮುಂದೆ ಹೋಗ್ತೀನಿ. ನಕಾರಾತ್ಮಕ ಭಾವನೆ ಬಂದಾಗ ಬಾ ನಾನು ಸಿದ್ಧವಿದ್ದೀನಿ, ಬಾ ನಾನು ಸಿದ್ಧವಿದ್ದೀನಿ, ಬಾ ನಾನು ಸಿದ್ಧವಿದ್ದೀನಿ ಅಂತ ಹೇಳ್ತಾ ಅದನ್ನ ಧೈರ್ಯವಾಗಿ ನಾವು ಎದುರಿಸ್ತೀವಿ. ನಕಾರಾತ್ಮಕ ಭಾವನೆಗಳು ನಮ್ಮನ್ನ ಸರಿಯಾದ ದಾರಿಗೆ ತರೋದಕ್ಕೆ, ಪಾಠಗಳನ್ನ ಕಲಿಸೋದಕ್ಕೆ, ನಮ್ಮನ್ನ ಬೆಳೆಸೋದಕ್ಕೆ ಬರೋ ಒಂದು ಅಲಾರಂ ಅಷ್ಟೇ. ಆ ಅಲಾರಂ ಹೊಡೆದಾಗ ನಾವು ಖುಷಿಯಾಗಿ ಎದ್ದು ಸಕಾರಾತ್ಮಕ ಶಕ್ತಿಯನ್ನ ತುಂಬಿ ಮುಂದೆ ಹೋಗ್ತೀವಿ. ಇನ್ನು ಮುಂದೆ ಯಾವಾಗ್ಲೇ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆಗಳು ಬಂದು ಎರಡೂ ಕೈಗಳನ್ನ ಎತ್ತಿ ಮುಂದೆ ಎತ್ತಿ ಬಾ ನಾನು ಸಿದ್ಧವಿದ್ದೀನಿ ಅಂತ ಹೇಳಿ ಗೆಳೆಯರೆ, ಎರಡೂ ಕೈಗಳನ್ನ ಮುಂದೆ ಹಾಕಿ ಬಾ ನಾನು ಸಿದ್ಧವಿದ್ದೀನಿ. ನನ್ನ ವಿಡಿಯೋ ಟರ್ನ್ ಆನ್ ಮಾಡ್ತಾ ಇದ್ದೀನಿ. ಎರಡೂ ಕೈಗಳ ಮುಂದೆ ಬರಲಿ. ನಕಾರಾತ್ಮಕ ಭಾವನೆಗಳು ಬರಬಾರ್ದು ಅಂತಲ್ಲ, ಬಾ ನಾನು ಸಿದ್ಧವಿದ್ದೀನಿ, ಬಾ ನಾನು ಸಿದ್ಧವಿದ್ದೀನಿ, ಬರ್ಲಿ ನಾನು ಸಿದ್ಧ ಇದ್ದೀನಿ. ನಕಾರಾತ್ಮಕ ಭಾವನೆಗಳು ಬರಬಾರ್ದು ಅಂತ ನಾವು ಹಠ ಮಾಡಲ್ಲ. ನಕಾರಾತ್ಮಕ ಭಾವನೆಗಳು ಬಂದಾಗ ಬರ್ಲಿ ನಾನು ಸಿದ್ಧವಿದ್ದೀನಿ, ಬಾ ನಾನು ಸಿದ್ಧವಿದ್ದೀನಿ ಅಂತ ಅದನ್ನ ಸಕಾರಾತ್ಮಕ ಶಕ್ತಿಯಿಂದ ಗೆಲ್ತಾ ಹೋಗ್ತೀವಿ. ಎಷ್ಟು ಜನ ಪ್ರಾಮಿಸ್ ಮಾಡ್ತೀರಾ? ಕೈಗಳನ್ನ ತೋರಿಸಿ. ನಕಾರಾತ್ಮಕ ಭಾವನೆಗಳು ಬೇಡ ಅಂತಿಲ್ಲ, ಬರ್ಲಿ ನಾನು ಸಿದ್ಧವಿದ್ದೀನಿ, ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತೀನಿ, ಕೃತಜ್ಞತೆಯನ್ನ ಹೇಳ್ತೀನಿ, ಪ್ರೀತಿಯನ್ನ ಕೊಡ್ತೀನಿ. ಆ ನಕಾರಾತ್ಮಕ ಶಕ್ತಿಯನ್ನ ಹಾಗೆ ಕರಗಿಸ್ತಾ ಹೋಗ್ತೀನಿ.
ಸೂಪರ್. ಎಲ್ಲರೂ ಇದೇ ಒಂದು ಸಕಾರಾತ್ಮಕ ಶಕ್ತಿಯ ಜೊತೆ ನಿಮ್ಮ ದೃಢೀಕರಣಗಳನ್ನ ಓದ್ತಾ ಹೋಗಿ. ಯಾರೆಲ್ಲ ಇನ್ನೂ ದೃಢೀಕರಣಗಳನ್ನ ಸಿದ್ಧ ಮಾಡ್ಕೊಂಡಿಲ್ಲ, ಏನೂ ತೊಂದರೆ ಇಲ್ಲ. ಹೇಗೆ ಅದನ್ನ ಮಾಡ್ಬೇಕು ಅದೆಲ್ಲ ನಾನು ಆದಷ್ಟು ಬೇಗ ಸ್ಪಷ್ಟವಾಗಿ ಹೇಳ್ತೀನಿ. ಸದ್ಯಕ್ಕೆ ನಿಮ್ಮ ಸಂಕಲ್ಪಗಳೇನಿದೆ, ನಿಮ್ಮ ಆಸೆಗಳೇನಿದೆ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಆರೋಗ್ಯ, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಅದೀಗಾಗ್ಲೇ ನೆರವೇರಿರೋ ಹಾಗೆ ಪ್ರಕೃತಿಗೆ ಕೃತಜ್ಞತೆ ಹೇಳಬೇಕು. ಅಷ್ಟೇ ನೀವು ಮಾಡ್ಬೇಕಾಗಿರೋದು. ಬಾಯಿ ಬಿಟ್ಟು ಹೇಳಿ, ಉತ್ಸಾಹದಿಂದ ಹೇಳಿ. ನಿಮಗೆ 3 ನಿಮಿಷ ಕೊಡ್ತೀನಿ. ನಾನು ಕೂಡ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಎಲ್ಲ ಆಸೆಗಳು ಈಗಾಗಲೇ ನೆರವೇರಿರೋ ಹಾಗೆ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳಿ. ಮ್ಯೂಸಿಕ್ ಚೇಂಜ್ ಮಾಡ್ತಾ ಇದ್ದೀನಿ. ನಿಮಗೆ 3 ಎಲ್ಲರೂ ಮಾಡಿ ಗೆಳೆಯರು. First things first, I'ma say all the words inside my head. I'm fired up and tired of the way that things have been. Oh, ooh, the way that things have been. Oh, ooh. Second, don't you tell me what you think that I can be. I'm the one at the sail, I'm the master of my sea. Oh, ooh, the master of my sea. Oh, I was broken from a young age, taking my soak into the masses, writing my poems for the few that look at me, took to me, shook at me, feeling me, singing from heartache, from the pain, taking my message from the veins, speaking my lesson from the brain, seeing the beauty through the your spirit to a dove, oh, ooh, your spirit up above, oh, ooh. I was choking in the crowd, building my rain up in the cloud, falling like ashes to the ground, hoping my feelings, they would drown, but they never did, ever lived, ebbing and flowing, inhibited, limited, till it broke open and rained down, it rained down like. ಮತ್ತೊಮ್ಮೆ ಎಲ್ಲರೂ ಹೇಳಿ ಗೆಳೆಯರೆ, ಎಲ್ಲರೂ ಹೇಳಿ. ಕಷ್ಟಗಳು ಬಂದಾಗ ನಾವೇನ್ ಮಾಡ್ತೀವಿ? ನಕಾರಾತ್ಮಕ ಭಾವನೆಗಳು ಬಂದಾಗ ಏನ್ ಮಾಡ್ತೀವಿ? ಬಾ ನಾನು ಸಿದ್ಧವಿದ್ದೀನಿ. ಎಲ್ಲರೂ ಕೈ ತೋರಿಸಿ. ಬಾ ನಾನು ಸಿದ್ಧವಿದ್ದೀನಿ, ಬಾ ನಾನು ಸಿದ್ಧವಿದ್ದೀನಿ ಅಂತ ನಮ್ಮ ಕೃತಜ್ಞತಾ ಭಾವದಿಂದ, ನಮ್ಮ ಪ್ರೀತಿಯಿಂದ ಅದನ್ನ ಕರಗಿಸ್ತಾ ಹೋಗ್ತೀರಿ. ಸಕಾರಾತ್ಮಕ ಶಕ್ತಿಯನ್ನ ತುಂಬಿಸ್ತಾ ಹೋಗ್ತೀರಿ. ಸೂಪರ್. ಇನ್ನೂ 1 ನಿಮಿಷ ಕೊಡ್ತಾ ಇದ್ದೀನಿ. ಎಲ್ಲರೂ ಗ್ಯಾಲರಿ ವ್ಯೂ ಬಂದು ಒಬ್ಬರನ್ನೊಬ್ರು ನೋಡ್ತಾ ಶಕ್ತಿಯನ್ನ ಹಂಚ್ಕೊಳ್ತಾ ನಿಮ್ಮ ದೃಢೀಕರಣಗಳನ್ನ Last days last by the grace of the fire and the flames. You're the face of the future, the blood in my veins. Oh, ooh, the blood in my veins. Oh, ooh. But they never did, ever lived, ebbing and flowing, inhibited, limited, till it broke open and rained down. It rained down like. I want to stop. We can't. ಅದ್ಭುತ. ಎಲ್ಲರೂ ಈಗ ಆರಾಮಾಗಿ ಮತ್ತೆ ಕೂತ್ಕೊಂಡು, ನೇರವಾಗಿ ಕೂತ್ಕೊಂಡು ನಿಮ್ಮ 2 ಕೈಗಳನ್ನ ಹೃದಯದ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಕೊಳ್ಳಿ. ಮತ್ತೊಮ್ಮೆ ನನ್ನ ಧ್ವನಿಯನ್ನ ಮತ್ತೆ ನಾನು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀನಿ. 1 ನಿಮಿಷ ಮ್ಯೂಸಿಕ್ ಮೇಲೆ ಗಮನ ಇರಲಿ. ಎಸ್, ನನ್ನ ಧ್ವನಿ ಮತ್ತೆ ಮ್ಯೂಸಿಕ್ 2 ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ ಒಂದು ಥಮ್ಸ್ ಅಪ್ ಕೊಟ್ಬಿಡಿ.
ಅದ್ಭುತ. ಎಲ್ಲರೂ ಮತ್ತೊಮ್ಮೆ ಹೇಳಿ ಗೆಳೆಯರೆ, ನಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಕೊಂಡಾಗ ಆ ಫೈರ್ ಅಲಾರಂ ಹೊಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಾನು ಆ ಬೆಂಕಿಯನ್ನ ಆರಿಸೋದಕ್ಕೆ ಏನೆಲ್ಲ ಮಾಡ್ಬೇಕೋ ಅದನ್ನ ಮಾಡ್ತೀನಿ ಹೊರತು ಆ ಫೈರ್ ಅಲಾರಂ ಹೊಡ್ಕೊಳ್ತಿದೆ ಅಂತ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಯೋಚಿಸ್ತಾ ಕೂತ್ಕೊಳ್ಳಲ್ಲ, ಯಾಕೆ ಹೊಡ್ಕೊಳ್ತಾ ಇದೆ ಅಂತ ಒದ್ದಾಡಲ್ಲ. ಅದೇ ರೀತಿ ನನ್ನಲ್ಲಿ ನಕಾರಾತ್ಮಕ ಭಾವನೆಗಳು ಬಂದಾಗ, ನನ್ನಲ್ಲಿ ಪ್ರಕೃತಿಯ ಜೊತೆ ಇರುವ ಸಂಬಂಧ ವೀಕ್ ಆಗ್ತಾ ಇದೆ, ಪ್ರಕೃತಿ ಯೋಚಿಸೋ ರೀತಿನಲ್ಲಿ ನಾನು ಯೋಚಿಸ್ತಾ ಇಲ್ಲ ಅನ್ನೋ ಅರಿವು ನನಗಾಗ್ತಾ ಇದೆ ಅನ್ನೋ ಒಂದು ಸೂಚಿಯೇ ಆ ನಕಾರಾತ್ಮಕ ಭಾವನೆಗಳು. ಹಾಗಾಗಿ ನಕಾರಾತ್ಮಕ ಭಾವನೆಗಳು ಬಂದಾಗ ನನಗೆ ಎಚ್ಚೆತ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ, ನನ್ನ ಆಲೋಚನಾ ಕ್ರಮವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ, ನಾನು ಸಕಾರಾತ್ಮಕ ಶಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಕಾರಾತ್ಮಕ ಭಾವನೆಗಳು ಬಂದಾಗ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬೇಜಾರು ಪಟ್ಕೊಳ್ಳಲ್ಲ, ಒದ್ದಾಡೋದಿಲ್ಲ, ದುಃಖ ಪಡೋದಿಲ್ಲ. ಅದರ ಬದಲಾಗಿ ಎರಡೂ ಕೈಗಳನ್ನ ಮುಂದೆ ಹಾಕಿ ಹೇಳಿ, ಬಾ ನಾನು ಸಿದ್ಧವಿದ್ದೇನೆ, ಬಾ ನಾನು ಸಿದ್ಧವಿದ್ದೇನೆ ಅಂತ ಒಬ್ಬ ಗೆಳೆಯ ಬಂದಾಗ ಹೇಗ್ ಬರಮಾಡ್ಕೊಳ್ತೀವೋ ಹಾಗೆ ಆ ನಕಾರಾತ್ಮಕ ಭಾವನೆಗಳನ್ನ ಬರಮಾಡ್ಕೊಂಡು ಅದಕ್ಕೆ ಕೃತಜ್ಞತೆಯನ್ನ ಹೇಳಿ, ನನಗೆ ನನ್ನ ಒಂದು ಮನಸ್ಥಿತಿಯನ್ನ ಅರಿವು ಮಾಡಿಕೊಡ್ತಾ ಇದೆ, ಹಾಗಾಗಿ ಅದಕ್ಕೆ ಕೃತಜ್ಞತೆಯನ್ನ ಹೇಳಿ, ಅದಕ್ಕೆ ಪ್ರೀತಿಯನ್ನ ಕೊಟ್ಟು, ಅದಕ್ಕೆ ನನ್ನ ಸಕಾರಾತ್ಮಕ ಶಕ್ತಿಯಿಂದ ಆ ನಕಾರಾತ್ಮಕ ಭಾವನೆಗಳನ್ನ ಕರಗಿಸ್ತಾ ಹೋಗ್ತೀನಿ, ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀನಿ. ನಕಾರಾತ್ಮಕ ಶಕ್ತಿಗಳು, ನಕಾರಾತ್ಮಕ ಭಾವನೆ ಬರೋದು ತಪ್ಪಲ್ಲ. ಅದು ನಮ್ಮ ಭಾವನೆಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಅಭ್ಯಾಸಗಳನ್ನ, ನಮ್ಮ ಮನಸ್ಥಿತಿಯನ್ನ ನಮಗ್ ತೋರಿಸ್ಕೊಡೋದಕ್ಕೆ ಬರ್ತಿರೋ ಒಂದು ಸೂಚಿ ಅಷ್ಟೇ. ಹಾಗಾಗಿ ಅದನ್ನ ಪ್ರೀತಿಯಿಂದ, ಕೃತಜ್ಞತಾ ಭಾವದಿಂದ ಸ್ವೀಕರಿಸ್ತಾ ಅದನ್ನ ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಮತ್ತೊಮ್ಮೆ ವಿಡಿಯೋನ ಟರ್ನ್ ಆನ್ ಮಾಡ್ಕೊಂಡು ಹೇಳಿ, ಇನ್ನು ಮುಂದೆ ಯಾವಾಗೆಲ್ಲ ನಕಾರಾತ್ಮಕ ಭಾವನೆಗಳು ಬರುತ್ತೆ, ಹೆದರ್ಕೊಳ್ಳೋದು, ಒದ್ದಾಡೋದು, ಬೇಜಾರು ಮಾಡ್ಕೊಳ್ಳೋದೆಲ್ಲ ಮಾಡಲ್ಲ. ಎರಡೂ ಕೈಗಳನ್ನ ಮುಂದೆ ಎತ್ತಿ, ಬಾ ನಾನು ಸಿದ್ಧವಿದ್ದೀನಿ, ಬಾ ನಾನು ಸಿದ್ಧವಿದ್ದೀನಿ ಅಂತ ಕೃತಜ್ಞತಾ ಭಾವದಿಂದ, ಪ್ರೀತಿಯಿಂದ ಆ ನಕಾರಾತ್ಮಕ ಭಾವನೆಗಳನ್ನ ಬರಮಾಡ್ಕೊಂಡು ಅದಕ್ಕೆ ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಹೋಗ್ತೀವಿ. ಸೂಪರ್. ಎಲ್ಲರೂ ಈಗ ಗ್ಯಾಲರಿ ವ್ಯೂ ಬನ್ನಿ. ಗ್ಯಾಲರಿ ವ್ಯೂ ಬಂದು ಎಲ್ಲ ಸಾಮೂಹಿಕ ಆಶೀರ್ವಾದವನ್ನ ಮಾಡೋಣ. ಎಲ್ಲರೂ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೆರೆದಿರುವ, ಹೇಳಿ ಗೆಳೆಯರೆ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಸಂಕಲ್ಪಗಳಿದೆ, ಏನೆಲ್ಲ ಆಸೆಗಳಿದೆ, ಅದೆಲ್ಲದಕ್ಕೂ ಏನೆಲ್ಲ ನಕಾರಾತ್ಮಕ ಭಾವನೆಗಳು ಅಡ್ಡಿಯಾಗಿ ನಿಂತಿವೆ, ಅದೆಲ್ಲವನ್ನು ನಾವೆಲ್ಲ ಪ್ರೀತಿಯಿಂದ ಬರಮಾಡ್ಕೊಳ್ತಾ, ಅದು ಹೇಗಿದೆಯೋ ಹಾಗೆ ಆ ಭಾವನೆಗಳನ್ನ ಸ್ವೀಕರಿಸ್ತಾ ಅದನ್ನ ಸಕಾರಾತ್ಮಕ ಶಕ್ತಿ ಕೊಟ್ಟು ಸಕಾರಾತ್ಮಕವಾಗಿ ಬದಲಾಯಿಸಿ ನಮ್ಮ ಎಲ್ಲ ಆಸೆಗಳನ್ನು ಸುಲಭವಾಗಿ, ಸರಾಗವಾಗಿ, ಸಂತೋಷವಾಗಿ, ವೇಗವಾಗಿ, ಪವಾಡಮಯವಾಗಿ ನಮ್ಮ ಜೀವನದಲ್ಲಿ ನಾವೆಲ್ಲ ಆಕರ್ಷಿಸ್ತಾ ಇದ್ದೀವಿ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಗೆಳೆಯರೆ, ನಿಮ್ಮೆಲ್ಲರಿಗೂ ನಾನು ಹೇಳಿದ್ದೆ, ಈ ಒಂದು 30 ದಿನಗಳ ಒಂದು ಸಾಮೂಹಿಕ ಹೀಲಿಂಗ್ ನಾವೇನ್ ಮಾಡ್ತಾ ಇದ್ದೀವಿ, ಇದನ್ನ ಹೀಗೆ ಮುಂದುವರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಿಮಗೆ ಹೇಗೆ ಆ ವ್ಯವಸ್ಥೆಯನ್ನ ಮಾಡಿದೀವಿ, ಏನ್ ಮಾಡ್ಬೇಕು, ನೀವು ಹೇಗೆ ಅದನ್ನ ಜಾಯಿನ್ ಆಗ್ಬೋದು, ಹೇಗೆ ಇದನ್ನ ಸತತವಾಗಿ ಪ್ರತಿದಿನ ನೀವು ಮಾಡ್ತಾ ಹೋಗ್ಬೋದು ಅಂತ ನಾನು ಕ್ವಿಕ್ ಆಗಿ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಯಾರೆಲ್ಲ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ಗಳು ಅಟೆಂಡ್ ಮಾಡಿದೀರಾ, ಆ ಟೈಮಲ್ಲಿ ನಾನು 3 ತಿಂಗಳ ಹೀಲಿಂಗ್ ಕ್ಲಬ್ ಜಾಯಿನ್ ಆಗೋದು ಹೇಗೆ, 3 ತಿಂಗಳ ಹೀಲಿಂಗ್ ಕ್ಲಬ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಮತ್ತೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಮಾಡ್ತೀವಿ, ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ.
ಸೊ ಅದೇ ಒಂದು ಗ್ರಾಫಿ ಪ್ಲಾಟ್ಫಾರ್ಮ್ ಅಲ್ಲಿ ಈಗ ಈ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನ ಕೂಡ ನಾನು ಒಂದು ಕೋರ್ಸ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಒಂದ್ ನಿಮಿಷ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದ್ರೆ LC ಅಂತ ಟೈಪ್ ಮಾಡಿ ಗೆಳೆಯರೆ ಚಾಟ್ ಬಾಕ್ಸ್ ನಲ್ಲಿ. ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಅದ್ಭುತ ಗೆಳೆಯರೆ, ಇದು ನಮ್ಮ ಹೊಸ ಕೋರ್ಸು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ 30 ದಿನಗಳ ಒಂದು ಕೋರ್ಸು. ಇದು ಎಲ್ಲರಿಗೂ ಬಹಳ ಸುಲಭವಾಗಿ ಅಟೆಂಡ್ ಮಾಡೋದಕ್ಕಾಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ 30 ದಿನಕ್ಕೆ ಬರೀ 555 ರೂಪಾಯಿ ಫೀಸ್ ಅನ್ನ ಇಟ್ಟಿದ್ದೀನಿ. ಸೊ ಹೇಗೆ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದು? ನೇರವಾಗಿ ನೀವು ಡೈರೆಕ್ಟ್ ಆಗಿ ಈ ಒಂದು ಲಿಂಕ್ ನ ನಾನು ಚಾಟ್ ಬಾಕ್ಸ್ ನಲ್ಲಿ ಈಗ ಹಾಕ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನೀವು ಈ ಲಿಂಕ್ ನ ಕ್ಲಿಕ್ ಮಾಡಿ ಇಲ್ಲೇ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಾಗ ಒಂದ್ ನಿಮಿಷ, ಈ ರೀತಿ ಇದಕ್ಕೆ ಪೇಮೆಂಟ್ ಮಾಡೋ ಅವಕಾಶ ಸಿಗುತ್ತೆ. ಸೊ ನೀವು ಪೇಮೆಂಟ್ ಮಾಡಿ ಮುಗಿಸಿದ್ದೆ ನಿಮ್ಗೆ ಕೋರ್ಸ್ ಒಳಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಕೋರ್ಸ್ ಹೇಗ್ ಕಾಣುತ್ತೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿವರೆಗೂ ನಾವೇನೆಲ್ಲ 28 ದಿನಗಳು ಹೀಲಿಂಗ್ ಪ್ರಕ್ರಿಯೆಗಳು ಮಾಡಿದೀವಿ ಅದೆಲ್ಲ ತರ ರೆಕಾರ್ಡಿಂಗ್ ಈಗಾಗಲೇ ನಾನು ಇಲ್ಲಿ ಹಾಕಿದ್ದೀನಿ. ಒಂದ್ ನಿಮಿಷ ತೋರಿಸ್ತೀನಿ. ಎಸ್, ಸೊ ಈಗ ಫಸ್ಟ್ ಮಂತ್ ಏನೆಲ್ಲ ವಿಡಿಯೋಸ್ ಇದೆ ಅದೆಲ್ಲ ಇಲ್ಲಿ ಹಾಕಾಗಿದೆ. ಸೊ ನೀವು ನೋಡಿದ್ರೆ 27 ದಿನಗಳ ರೆಕಾರ್ಡಿಂಗು ಇಲ್ಲಿದೆ. ಇದೇ ರೀತಿ ಸೊ ಇನ್ನು ಮುಂದೆ ಏನೆಲ್ಲ ಆಗ್ತಾ ಹೋಗುತ್ತೆ ಅದು ಕೂಡ ಎಲ್ಲ ರೆಕಾರ್ಡಿಂಗ್ಗಳು ಈ ಕೋರ್ಸ್ ಅಲ್ಲಿ ಬರುತ್ತೆ. ಸೊ ಇದು 1 ತಿಂಗಳ ಅವಧಿ ಇರುವಂತಹ ಒಂದು ಕೋರ್ಸು. ಪ್ರತಿ 30 ದಿನಕ್ಕೆ ನೀವು ಮತ್ತೆ ಮತ್ತೆ ರಿನ್ಯೂ ಮಾಡ್ಕೋಬಹುದು. ಸೊ ಇದರಲ್ಲಿ ಏನು ಅದ್ಭುತವಾದ ಒಂದು ವಿಷಯ ಅಂದ್ರೆ ಪ್ರತಿದಿನ 9:45ಗೆ ನಾವು ಲೈವ್ ಆಗಿ ಬಂದು ಈ ಒಂದು ಹೀಲಿಂಗ್ ಅನ್ನ ಇದೇ ರೀತಿ ಸತತವಾಗಿ ಮಾಡ್ತಾ ಹೋಗ್ತೀವಿ. ಸೊ ನೀವು ಮಾಡ್ಬೇಕಾಗಿರೋದಲ್ಲ, ಈ ಕೋರ್ಸ್ ಅಲ್ಲಿ ಒಂದು ಟುಡೇಸ್ ಮೀಟಿಂಗ್ ಲಿಂಕ್ ಅಂತ ಒಂದು ಜಾಗದಲ್ಲಿ ನಾನು ಪ್ರತಿದಿನದ ಮೀಟಿಂಗ್ ಲಿಂಕ್ ಅನ್ನ ಹಾಕಿರ್ತೀನಿ. ನೀವು ಅಲ್ಲಿ ಬಂದು ಮೀಟಿಂಗ್ ಲಿಂಕ್ ಕ್ಲಿಕ್ ಮಾಡಿ ಮೀಟಿಂಗ್ ಅನ್ನ ಜಾಯ್ನ್ ಆಗ್ಬೋದು. ಪ್ರತಿದಿನ ನಾವು ಇದೇ ರೀತಿ ಅರ್ಧ ಗಂಟೆ ಕಳೀತಾ ಹೋಗ್ತೀವಿ. ಸೊ ಈಗಾಗಲೇ ನಾವು 28 ದಿನ ಒಟ್ಟಿಗೆ ಈ ಒಂದು ಪಯಣವನ್ನ ಮಾಡ್ತಾ ಬಂದಿದೀವಿ. ಸೊ ನಾನೇನ್ ಮಾಡಿದೀನಿ, ಫಸ್ಟ್ 1 ತಿಂಗಳು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಲಿ ಅಂತ ಈ ಫೆಬ್ರವರಿ ತಿಂಗಳನ್ನ ಯಾರೆಲ್ಲ ಈಗ ಇಮಿಡಿಯೇಟ್ ಆಗಿ ಜಾಯ್ನ್ ಆಗ್ತಾರೆ ಅವರೆಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೀನಿ. ಸೊ ದಟ್ ಯಾರೆಲ್ಲ ಈಗ ರಿಜಿಸ್ಟರ್ ಮಾಡ್ಕೊಳ್ತೀರಾ ನೀವು ಬರೀ ಫೆಬ್ರವರಿ ಅಲ್ಲ, ಮಾರ್ಚ್ ಕೊನೆ ತನಕ ನಿಮಗೆ ಈ ಒಂದು ಸದಸ್ಯತ್ವ ಇರುತ್ತೆ. ಸೊ ಈಗ ನಾವೇನು 28 ದಿನದಿಂದ ಮಾಡ್ತಾ ಬರ್ತಿದೀವಿ ಇದನ್ನ ಹಾಗೆ ಮಾರ್ಚ್ 30ನೇ ತಾರೀಕು ತನಕ ನಾವು ಮುಂದುವರಿಸ್ತೀವಿ. ಎಲ್ಲರೂ ಮಾರ್ಚ್ 30 ಅಂತ ಟೈಪ್ ಮಾಡ್ಬೋದಾ? ಮಾರ್ಚ್ 30ನೇ ತಾರೀಕು ತನಕ ನಾವು ಮುಂದುವರಿಸ್ತೀವಿ. ಸೊ ನೀವು ಮಾಡ್ಬೇಕಾಗಿರೋದಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಈ ಗ್ರಾಫಿ ಪ್ಲಾಟ್ಫಾರ್ಮ್ ಅಲ್ಲೇ, ಇದಕ್ಕೆ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡಬೇಡಿ, ಡೈರೆಕ್ಟ್ ಆಗಿ ಗ್ರಾಫಿ ಪ್ಲಾಟ್ಫಾರ್ಮ್ ಅಲ್ಲೇ ನಾನೇನು ಲಿಂಕ್ ಹಾಕಿದೀನಿ ಮಾರ್ಚ್ 32 ಅಲ್ಲ, 32ನೇ ತಾರೀಕಲ್ಲ, ಇಲ್ಲ ತಿಂಗಳಲ್ಲಿ ಮಾರ್ಚ್ 30. ಸೊ ಈ ಒಂದು ಕೋರ್ಸ್ ಲಿಂಕ್ ನಾನೇನು ಕಳಿಸ್ದೆ ಚಾಟ್ ಬಾಕ್ಸ್ ನಲ್ಲಿ ಅದನ್ನ ಕ್ಲಿಕ್ ಮಾಡಿ ಈ ಕೂಡಲೇ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀರಾ ನಿಮಗೆ ಮಾರ್ಚ್ 30, 31ನೇ ತಾರೀಕು ಯಾವುದು ತಿಂಗಳ ಕೊನೆ ದಿನವೋ ಅಲ್ಲಿ ತನಕ ಸದಸ್ಯತ್ವ ಇರುತ್ತೆ. ಸೊ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು? ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡಿ, ನಾನು ಇಲ್ಲಿ ತೋರಿಸಿದ್ನಲ್ಲ, ಒಂದ್ ನಿಮಿಷ. ಎಸ್, ಡೈರೆಕ್ಟ್ ಆಗಿ ಇಲ್ಲೇ ಬೈ ನೌ ಅಂತ ಆಪ್ಷನ್ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಆ ಫೀಸ್ ನ ಪೇ ಮಾಡಿ ಪ್ರೊಸೀಡ್ ಅಂತ ಕೊಟ್ಟು ನಿಮ್ಮ ಮೇಲ್ ID ಎಲ್ಲ ಹಾಕಿ ಬೈ ನೌ ಕೊಟ್ರೆ ನಿಮ್ಗೆ ಅಲ್ಲೇ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಸೊ ನೀವು ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಪ್ರತಿದಿನ ನೀವು ಆ ಕೋರ್ಸ್ ಅಲ್ಲಿ ಬಂದು ಇನ್ನು 3 ದಿನ ನಾವು ಇದೇ ಮೀಟಿಂಗ್ ಲಿಂಕ್ ಬಳಸ್ತೀವಿ. ಆಮೇಲೆ ಹೊಸ ಲಿಂಕ್ಗಳು ಇಲ್ಲಿ ಈ ಕೋರ್ಸ್ ಅಲ್ಲೇ ನಿಮ್ಗೆ ಇಲ್ಲಿ ಪ್ರತಿದಿನ ನಾನು ಹಾಕಿರ್ತೀನಿ. ಟುಡೇಸ್ ಮೀಟಿಂಗ್ ಲಿಂಕ್ ಅಂತಿದೆ ಅಲ್ವಾ, ಇಲ್ಲಿ ಪ್ರತಿದಿನ ಬೇರೆ ಬೇರೆ ಲಿಂಕ್ ಇರುತ್ತೆ, ಅದನ್ನ ಇಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಸೊ ನಾನು ಅಥವಾ ನಮ್ಮ ತಂಡ ಹಾಕಿರ್ತೀವಿ, ಅದನ್ನ ಕ್ಲಿಕ್ ಮಾಡಿ ಕರೆಕ್ಟ್ ಆಗಿ 9:45ಕ್ಕೆ ಆದ್ರೆ 9:40ಕ್ಕೆ ಜಾಯ್ನ್ ಆಗ್ಬಿಡಿ. ಪ್ರತಿದಿನ 9:40ಕ್ಕೆ ಜಾಯ್ನ್ ಆಗಿ
ನೀವು ಲೈವ್ ಆಗಿ ಅಟೆಂಡ್ ಮಾಡ್ಬೋದು. ಲೈವ್ ಆಗಿ ಅಟೆಂಡ್ ಮಾಡಿದ್ಮೇಲೆ ಮತ್ತೆ ಆ ರೆಕಾರ್ಡಿಂಗ್ ಅನ್ನ ಯೂಟ್ಯೂಬ್ ಅಲ್ಲಿ ನೀವು ಸಿಗಲ್ಲ, ಇಲ್ಲೇ ಈ ಗ್ರಾಫಿ ಪ್ಲಾಟ್ಫಾರ್ಮ್ ಅಲ್ಲೇ ನಿಮ್ಗೆ ಆ 1 ತಿಂಗಳ ಸಂಪೂರ್ಣ ಕಾಲಾವಧಿಯಲ್ಲಿ ಎಲ್ಲ ರೆಕಾರ್ಡಿಂಗ್ಗಳು ಸಿಗುತ್ತೆ. ನೀವು ಎಷ್ಟು ಸತಿ ಬೇಕಾದ್ರೂ ಹಾಕೊಂಡು ಈ ಒಂದು ಸಕಾರಾತ್ಮಕ ಪಯಣವನ್ನ ನೀವು ನನ್ನ ಜೊತೆ ಮಾಡ್ತಾ ಹೋಗ್ಬೋದು. ಎಷ್ಟು ಜನಕ್ಕೆ ಇದೊಂದು ಅದ್ಭುತವಾದ ಒಂದು ವ್ಯವಸ್ಥೆ ಅಂತ ಅನ್ಸುತ್ತೆ ಅಂತ ಟೈಪ್ ಮಾಡಿ. ನನ್ನೇ ಇವತ್ತೆಲ್ಲ ಕೂತ್ಕೊಂಡು ಇದು ಸಂಪೂರ್ಣವಾಗಿ ನಾವು ಡಿಸೈನ್ ಮಾಡಿದೀವಿ. ಸೊ ಮೊದಲ ಇದನ್ನ ನಾನು ಆಕ್ಚುಲಿ 999 ರೂಪಾಯಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಮೊದಲ ಒಂದು ಬ್ಯಾಚ್ಗೆ ನಾವೀಗಾಗ್ಲೇ 28 ದಿನ ಅದ್ಭುತವಾಗಿ ಈ ಪಯಣವನ್ನ ಮುಗಿಸಿರೋದಕ್ಕೆ, ಸೊ ನಿಮಗೆ ಅದು ಕೂಡ 1 ತಿಂಗಳಲ್ಲ, ಒಂದು 20 ದಿನ ಎಕ್ಸ್ಟ್ರಾ ಸಿಗ್ತಾ ಇದೆ. ಯಾಕಂದ್ರೆ ಫಸ್ಟ್ ಸಂಪೂರ್ಣವಾಗಿ ಆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಟೆಬಿಲೈಸ್ ಆಗೋ ತನಕ ಒಟ್ಟಿಗೆ ಎಲ್ಲರೂ ಜಾಯ್ನ್ ಆಗ್ಲಿ ಅಂತ ಹೇಳಿ ಆಲ್ಮೋಸ್ಟ್ 30 ಪ್ಲಸ್ 20 50 ದಿನಗಳ ಸದಸ್ಯತ್ವವನ್ನ 555 ರೂಪಾಯಿ ಪಡ್ಕೊಳ್ತಾ ಇದ್ದೀರಾ. ಸೊ ಯಾರೆಲ್ಲ ಈ 28 ದಿನ ನನ್ನ ಜೊತೆ ಪಯಣ ಮಾಡ್ತಾ ಬಂದಿದ್ದೀರಾ, ನೀವೆಲ್ಲ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೋಬಹುದು. 1 ನಿಮಿಷ, ಹೀಲಿಂಗ್ ಕ್ಲಬ್ ಸದಸ್ಯರಿಗೆ ನೀವು ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗಿಲ್ಲ. ಇದು ನಿಮಗೆ ಹೀಲಿಂಗ್ ಕ್ಲಬ್ ಸದಸ್ಯತ್ವದ ಜೊತೆಗೆ ಇದು ಕೂಡ ಸಿಕ್ಬಿಡುತ್ತೆ. ಸೊ ಯಾರೆಲ್ಲ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿಲ್ಲ, ನೀವುಗಳು ಮಾತ್ರ ಈ ಒಂದು ಅವಕಾಶವನ್ನ ಬಳಸ್ಕೋಬಹುದು. ಹೀಲಿಂಗ್ ಕ್ಲಬ್ ಸದಸ್ಯರಿಗೆ ಇದು ಕೂಡ ಉಚಿತವಾಗೇ ಇರುತ್ತೆ. ಎಷ್ಟು ತಿಂಗಳು ನೀವು ಹೀಲಿಂಗ್ ಕ್ಲಬ್ ಅಲ್ಲಿ ಇರ್ತೀರೋ ಅಷ್ಟು ತಿಂಗಳು ಈ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಎಷ್ಟು ಜನಕ್ಕೆ ಇದೊಂದು ಅದ್ಭುತವಾದ ಒಂದು ವ್ಯವಸ್ಥೆ ಅನ್ಸುತ್ತೆ ಮೀ ಅಂತ ಟೈಪ್ ಮಾಡಿ. ಸೊ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಈ ಲಿಂಕ್ ಅನ್ನ ನಾನು ಮತ್ತೊಮ್ಮೆ ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲರೂ ಈ ಲಿಂಕ್ ನ ಇಮಿಡಿಯೇಟ್ ಆಗಿ ಕಾಪಿ ಮಾಡ್ಕೋಬಹುದಾ? ಕಾಪಿ ಮಾಡಿ ನಿಮ್ಮ ವಾಟ್ಸ್ಆಪ್ ಅಲ್ಲೋ ಅಥವಾ ನಿಮ್ಮ ಫೋನ್ ಅಲ್ಲೋ ಎಲ್ಲೋ ಒಂದ್ ಕಡೆ ಸೇವ್ ಮಾಡ್ಕೊಂಡ್ಬಿಡಿ. ಯಾರಾದ್ರೂ ವಿಡಿಯೋ ರೆಕಾರ್ಡಿಂಗ್ ನೋಡಿ ಈ ಒಂದು DMP ಕೋರ್ಸ್ ನ ಜಾಯ್ನ್ ಆಗ್ಬೇಕು ಅಂದ್ರೆ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡಿ, ನಾವು ನಿಮ್ಗೆ ಲಿಂಕ್ ನ ಕಳಿಸ್ಕೊಡ್ತೀವಿ. ಓಕೆ, ಸೊ ಗೆಳೆಯರೇ, 30 ದಿನ ಇನ್ನು ಮುಂದೆ ಯಾರೆಲ್ಲ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡ್ತಾರೆ ಅವರೆಲ್ಲರಿಗೂ ಈ ಅವಕಾಶ ಇರುತ್ತೆ. 30 ದಿನಕ್ಕೆ ಒಮ್ಮೆ ಸದಸ್ಯತ್ವವನ್ನ ರಿನ್ಯೂ ಮಾಡ್ಕೊಳ್ಳೋ ತರ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿದ್ದೀನಿ. ಸೊ ದಟ್ ನನ್ನ ಹತ್ರ ಈಗ ಹಣ ಇಲ್ಲ, ಹೀಲಿಂಗ್ ಕ್ಲಬ್ ಜಾಯ್ನ್ ಆಗೋದಕ್ಕೆ ಆಗ್ತಿಲ್ಲ ಅಂತ ಹೇಳೋರಿಗೆ ಕೂಡ ಒಂದು ಕಡೆ ಪ್ರತಿದಿನ 1/4 ಗಂಟೆ ನಾವು ಈ ಸಕಾರಾತ್ಮಕ ಪ್ರೋಗ್ರಾಮಿಂಗ್ ಅನ್ನ ಕೊಡ್ತಾ ಹೋಗ್ಬೋದು. ಮತ್ತೆ ಪ್ರತಿದಿನ ನಾವೆಲ್ಲ ಒಂದು 15 ನಿಮಿಷ ಸಿಕ್ಕಿ ಈ ಪ್ರೋಗ್ರಾಮಿಂಗ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಒಂದು ಅದ್ಭುತವಾದ ವ್ಯವಸ್ಥೆ ಆಗಿದೆ. ನನಗೆ ಬಹಳ ಖುಷಿ ಆಯ್ತು ಇದನ್ನೆಲ್ಲ ಮಾಡಿ. ಸೊ ಯಾರೆಲ್ಲ ಈಗ 28 ದಿನ ನನ್ನ ಜೊತೆ ಪಯಣ ಮಾಡ್ತಾ ಬಂದಿದ್ದೀರಾ, ಇನ್ನು 2 ದಿನ ಇದೆ. ಅಷ್ಟರಲ್ಲಿ ಇದೊಂದು ರಿಜಿಸ್ಟರ್ ಮಾಡ್ಕೊಂಡು ಈ ಪಯಣವನ್ನ ಹಾಗೆ ಮುಂದುವರಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಎಷ್ಟು ಜನ ಇದನ್ನ ಮಾಡ್ತೀರಾ? IP ಅಂತ ಟೈಪ್ ಮಾಡಿ, ಐ ಪ್ರಾಮಿಸ್ ಅಂತ. ಮತ್ತೆ ಇದು ಎಲ್ಲರಿಗೂ ಆಗ್ಬೇಕು, ಶುರುವಿನಲ್ಲಿ ಎಲ್ಲರೂ ಜಾಯ್ನ್ ಆಗ್ಬೇಕು ಅಂತ ಇದಕ್ಕೆ ಬರೀ 555 ರೂಪಾಯಿ ಇಟ್ಟಿದೀವಿ. ಸೊ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡು ನೀವು ಇಮಿಡಿಯೇಟ್ ಆಗಿ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆದ್ರೆ ಮುಂದಿನ 50 ದಿನ ನೀವು ಈ ಒಂದು ಏನು ನಾವು ಪ್ರತಿದಿನ ಈ ಮೀಟಿಂಗ್ ನ ಮಾಡ್ತಾ ಇದೀವಿ 9:45 to 10:15, ಇದನ್ನ ಇದೇ ಸಮಯದಲ್ಲಿ ನಾವು ಮುಂದುವರಿಸ್ತಾ ಹೋಗ್ತೀವಿ. ಅದ್ಭುತ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ನಮಗೆ ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡಿ. ಸೊ 1-2 ಫಲಿತಾಂಶಗಳನ್ನ ಕೇಳಿ ಇವತ್ತಿನ ಸೆಷನ್ ಅನ್ನ ಮುಗಿಸೋಣ. ಸೊ ಯಾರ ಫಲಿತಾಂಶ, ಹೊಸ ಫಲಿತಾಂಶಗಳೇನಿದೆ, ಯಾರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಮೀ ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಏನಾದ್ರು ಹೊಸ ಫಲಿತಾಂಶಗಳಿದೆಯಾ? ಆಕ್ಚುಲಿ ಇವತ್ತು ದೀಪೋ ಅವರು ಇದಾರ. ದೀಪೋ ಅವರು ಒಂದು ಅದ್ಭುತವಾದ ಫಲಿತಾಂಶ ಹೇಳಿದ್ರು ನನಗೆ ಹೀಲಿಂಗ್ ಕ್ಲಬ್ ಅಲ್ಲಿ. ದೀಪೋ ಅವರು ಓಕೆ, ವಿಡಿಯೋ ಟರ್ನ್ ಆಫ್ ಆಗಿದೆ. ಸೊ ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯ 1 ನಿಮಿಷ, ದೀಪೋ ಅವ್ರು ಬಂದ್ರು ಅನ್ಸುತ್ತೆ. ಹಾ ದೀಪು, ನಿಮ್ಮ ಫಲಿತಾಂಶವನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿ. ನೀವು ನಂಗೆ ಹೇಳಿದ ಒಂದು ಫಲಿತಾಂಶವನ್ನ. ನಮ್ಮ ದೀಪು ಅವರು ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು ಕೂಡ. ಸೊ ಒಂದು ವಿಷಯದ ಬಗ್ಗೆ, ಕೆಲಸದ ಬಗ್ಗೆ ಒಂದು ಅದ್ಭುತವಾದ ಫಲಿತಾಂಶವನ್ನ ಹಂಚ್ಕೊಂಡ್ರು. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ದೀಪು. ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಮಾಡಿ, ಟ್ರೈ ಮಾಡಿ. ಹಾ, ಕೇಳಿಸಿದೆ ಸರ್? ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ. ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಸ್ಟಾರ್ಟಿಂಗ್ ಹೀಲಿಂಗ್ ಕ್ಲಬ್ಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ 3 ದಿನ ಏನು ಫ್ರೀ ಇದು ಸರ್ ವಿ ಎನ್ ಸರ್ ನಮ್ಗೆ ಕೊಟ್ಟಿದ್ರು, ಅದರಲ್ಲಿ ನಾನು ಒಂದೇ ದಿನ ನಾನು ಅಟೆಂಡ್ ಮಾಡಿದ್ದು.
ಆದ್ರೆ ಒಂದು ದಿನದಲ್ಲೇ ನನಗೆ ತುಂಬಾ ಏನೋ ಅನ್ಸ್ತು, ಇದ್ರಲ್ಲಿ ಅಟೆಂಡ್ ಆಗ್ಬೇಕು ಅಂತ ಬ್ಯುಸಿ ಇದ್ದೆ. ಆದ್ರೂ ಸರಿಯಾಗಿ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಬ್ಯುಸಿ, ನಾವು ಕೆಲಸದಲ್ಲಿ ಬ್ಯುಸಿ ಬ್ಯುಸಿ ಅಂತ. ಆದ್ರೆ ಈಗ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಅದು ಎಷ್ಟೇ ಬ್ಯುಸಿ ಇದ್ರೂ ಫ್ರೀ ಮಾಡ್ಕೊಂಡು ನಾವು ಅಟೆಂಡ್ ಮಾಡ್ಲೇಬೇಕು. ಅದ್ರ ಅದರಿಂದ ನಾವು ಏನೋ ಒಂದು ಕಲ್ತ್ಕೊಳ್ಳೇಬೇಕು, ಅದರಿಂದ ನಾವು ಇದ್ ಮಾಡ್ಕೊಳ್ಳೇಬೇಕು. ಈಗ ಏನಂದ್ರೆ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ಬೇಕಾದ್ರೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಈ ಯಾವ ತರ ಹೆಂಗೆ ಅಂದ್ರೆ, ಅವ್ರು ಎಷ್ಟೇ ಕೆಟ್ಟವನಾಗಿರ್ಬೋದು, ಅವ್ನು ಎಷ್ಟೇ ಒಳ್ಳೆಯನಾಗಿರ್ಬೋದು, ಆಪೋಸಿಟ್ ವ್ಯಕ್ತಿ ನಮ್ಮ ಹತ್ರ, ನಾವು ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ಯಾವ ರೀತಿಯಾಗಿ ಮಾತಾಡ್ಬೇಕು, ಅವ್ರು ನಮ್ಮಲ್ಲಿ ಬರುವಾಗ ಅವ್ರು ಒಳ್ಳೆ ರೀತಿಯಿಂದಾನೇ ಬರ್ತಾರೆ. ಅವ್ರು ಬೇರೆ ಕಡೆ ಏನೇ ಕೆಟ್ಟವರಾಗಿರ್ಬೋದು, ಏನಾಗಿರ್ಬೋದು, ನಮ್ಮ ಹತ್ರ ಬಂದಾಗ ಅವ್ರು ಒಳ್ಳೆ ರೀತಿಯಿಂದಾನೇ ಬರ್ತಾರೆ ಎಸ್. ಅನ್ನೋದಕ್ಕೆ ಒಂದು ಉದಾಹರಣೆ ಯಾವ ರೀತಿಯಾಗಿ ನಮ್ಗೆ ಈ ಲಿಂಕ್ ಕ್ಲಬ್ ತಿಳಿಸ್ಕೊಡ್ತು ಅಂದ್ರೆ, ಅದು ಒಂಥರ ಅದ್ಭುತನೇ ಅಂತ ಅನ್ಬೋದು. ಅದು ತುಂಬಾ ತುಂಬಾ ನನ್ನಲ್ಲಾಗಿರುವಂತ ಪವಾಡಗಳನ್ನ ಒಂದೊಂದು ಇಂಚಿನಲ್ಲೂ ಒಂದೊಂದು ರೀತಿನಲ್ಲೂ ಪವಾಡಗಳಾಗಿದೆ. ಅದನ್ನ ಹೇಳ್ಕೊಳಕ್ಕೆ ತುಂಬಾ ಸಮಯಗಳು ಬೇಕು. ಅದನ್ನ ಹೇಳಕ್ಕಾಗಲ್ಲ. ಒಂದೊಂದು ದಾರಿಲು ತುಂಬಾ ತುಂಬಾ ಐತೆ. ಯಾಕೆ ಅಂತಂದ್ರೆ ಅದನ್ನ ಹೀಲ್ ಮಾಡ್ದಾಗ್ಲೇನೆ ಅದ್ರದ್ದು ಅನುಭವ ಸಿಗೋದು. ಯಾಕೆ ಅಂತಂದ್ರೆ ನಾನು ಯಾವ ಇದಾಗತ್ತಾ ಏನೋ ಅನ್ನೋದು ಒಂದು ಮನ್ಸಲ್ಲಿ ಇತ್ತು. ಆದ್ರೆ ಏನೋ ಇದೆ ಇದ್ರಲ್ಲಿ ಅಂತ ನಾವು ಒಂದೊಂದ್ ಸ್ವಲ್ಪ ಅದ್ರಲ್ಲಿ ಮನ್ಸಿರೋದ್ರಿಂದ, ಆಗುತ್ತೆ, ಇದು ನಾವು ಮಾಡ್ತಿರೋದು ತಪ್ಪು ಅನ್ನೋದು ನಮ್ಗೆ ತುಂಬಾ ಅರಿವಾಯ್ತು. ನಾವು ಮಾಡ್ತಿರೋ ಕೆಲಸದಲ್ಲೇ ನಮ್ ತಪ್ಪಿದೆ. ನಾವ್ ಮಾಡ್ತಿರೋರ್ಗೆ, ನಮ್ಗ್ ಕೊಡ್ತಿರೋರ್ಗೆ, ನಾವು ತಿಂತಿರೋ ಅನ್ನಕ್ಕೆ ನಾವು ಕೃತಜ್ಞತೆ ಹೇಳ್ತಾ ಇಲ್ಲ ಅಂತ ಅಂದ್ಮೇಲೆ, ಅದು ಬೇರೆದಕ್ ಹೋಗಿ ನಾವು ಕೈ ಮುಗಿದು ಬೇರೆದಕ್ಕೆ ನಾವು ಇದ್ ಮಾಡಿ ಏನ್ ಪ್ರಯೋಜನ? ಪ್ರತಿದಿನ ನಾವು ಹಾಕೊಳ್ಳೋ ಬಟ್ಟೆ ಕೃತಜ್ಞತೆ ಹೇಳಲ್ಲ, ತಿನ್ನೋ ಅನ್ನಕ್ಕೆ ಕೃತಜ್ಞತೆ ಹೇಳಲ್ಲ, ಕುಡಿಯೋ ನೀರಿಗೆ ಕೃತಜ್ಞತೆಗಳು ಹೇಳಲ್ಲ. ತುಂಬಾ ತುಂಬಾ ನಾವು ತಪ್ಪುಗಳು ಮಾಡ್ತಾ ಇದೀವಿ. ನಮ್ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ನಾವು ತಪ್ಪು ಮಾಡಿದೀವಿ, ಸತ್ಯ ಅದು. ಅದು ಸತ್ಯನ ನಾವು ಬಾಯಿ ಬಿಟ್ಟು ಮಾತಾಡಿದ್ರೆ, ಅದು ಪ್ರಕೃತಿ ನಮ್ಗೆ ಯಾವ ರೂಪದಲ್ಲಾದ್ರೂ ತಂದು ಕೊಟ್ಟೆ ಕೊಡುತ್ತೆ. ಅದು ಅನ್ನೋದು ನಮ್ಗೆ ತುಂಬಾ ತುಂಬಾ ಸಂತೋಷ ಆಗಿದೆ. ಸೂಪರ್. ಗೊತ್ತಾಗಿದೆ, ನಮ್ಗೆ ಅನುಭವ ಆಗ್ಬಿಟ್ಟಿದೆ ನನ್ಗಂತೂ. ಇವತ್ತು ಎಲ್ಲರಿಗೂ ಇಲ್ಲಿರೋಂತ ಎಲ್ಲರಿಗೂ ನಾನು ಏನ್ ಹೇಳೋದು, ಇವತ್ತಾದ ಅನುಭವ ಇಲ್ಲಿರೋಂತ ಹೇಳಿ ಎಲ್ಲರಿಗೂ ದೀಪು. ನಾನು ಏನ್ ಇವತ್ತು ಹೇಳೋದು ಅಂದ್ರೆ, ಹೇಳಿ ಹೇಳಿ. ನನ್ನ ಇವತ್ತಿನ ದಿನ ಏನ್ ಅನುಭವ ಆಯ್ತು ಅಂತಂದ್ರೆ, ಆ ಒಂದು ನಾನು ಡಾಕ್ಯುಮೆಂಟೇಶನ್ ವರ್ಕ್ ಕೆಲಸ ಮಾಡೋದು. ಆ ಏನಂದ್ರೆ ಫಾರಿನ್ ಹೋಗ್ಬೇಕಾಯ್ತು, ಸೆಲ್ಲರು ಪರ್ಚೇಸರ್ ಇಬ್ರು ಫಾರಿನ್ ಹೋಗ್ಬೇಕಾಯ್ತು. ಅಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ಪೇಮೆಂಟ್ ಆಗಿರೋದು ಲಾಕ್ ಆಗಿರೋದು. ಈ ರಿಜಿಸ್ಟ್ರೇಷನ್ಗೆ ಹೋಗಿ ಅವರು ವೈಟ್ ಬ್ಲ್ಯಾಕ್ ಎರಡು ಅಮೌಂಟ್ ನ ಪೇ ಮಾಡ್ಬಿಟ್ಟಿದ್ದಾರೆ. ವೈಟ್ ಕೊಟ್ಟಿರೋರು ಬ್ಲ್ಯಾಕ್ ಕೊಟ್ಟಿರೋರ್ಗೆ ಭಯ, ವೈಟ್ ಆಮೇಲೆ ಅವ್ರು ಮಾಡ್ಕೊಟ್ಟಿಲ್ಲ ಅನ್ನೋರು ಮಾಡ್ಕೊಟ್ಟಿರೋರ್ಗೆ ಭಯ. ವೈಟ್ ಬ್ಲ್ಯಾಕ್ ಅಂತಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಡಾಕ್ಯುಮೆಂಟ್ ಅಲ್ಲಿ ಬೇರೆ ಇರುತ್ತೆ, ಕೈ ಕೊಟ್ಟಿರೋದೇ ಬೇರೆ ಇರುತ್ತೆ, ಅದು ಲೆಕ್ಕ ಸಿಗಲ್ಲ. ಲೆಕ್ಕ ಸಿಗೋದೇ ಬೇರೆ, ಲೆಕ್ಕ ಸಿಗದಿರೋದೇ ಬೇರೆ, ಭಯ ಇರುತ್ತೆ. ಇಬ್ರಲ್ಲೂ ಭಯ ಇರೋದ್ರಿಂದ ಅಲ್ಲಿ ಆತಂಕ ಇಬ್ರಲ್ಲೂ ಸ್ಟಾರ್ಟ್ ಆಗಿತ್ತು. ನಾನು ಮಧ್ಯದಲ್ಲಿ ಡಿಪೆಂಡೆಂಟ್, ಇಬ್ರು ಬಂದು ನನ್ನೇ ಕೇಳೋದು. ಅದರಲ್ಲಿ ನಾನು ಅವ್ರಗಳಿಗೆ ಹೇಳ್ತಿದ್ದೆ ಇದೊಂದು ಈಗ ಈಲಿಂಗ್ ಕ್ಲಬ್ ಅಲ್ಲಿ ಬಂದಾಗ ನಮ್ಗೆ ಏನು ವಿಷಯ ತಿಳಿತು. ಸರ್, ಆಗ್ತಾ ಇದೆ, ನಿಮ್ ಕೆಲಸ ಆಗಿದೆ ಅನ್ಕೊಳ್ಳಿ, ಆಗೋಗಿದೆ ಅನ್ಕೊಳ್ಳಿ, ಯಾಕೆ ಆತಂಕದಿಂದ ಇರ್ತಾರ? ಆಗುತ್ತೆ. ಆಗೋಗಿದೆ ಅನ್ಕೊಳ್ಳಿ, ಆಗಿದೆ ಅಂತ ಅನ್ಕೊಳ್ಳಿ, ಇಷ್ಟೇ ಹೇಳ್ತಿದ್ದು. ಏನ್ ಸರ್ ಏನ್ ಹೇಳ್ಕೊಟ್ಟಿದ್ರು ಅದನ್ನ ಟ್ಯಾಪಿಂಗ್ ಮಾಡ್ತಾ ಇಲ್ಲಿ ಮಾಡ್ತಾ ಹೋಯ್ತಾ ಇದೆ. ಅದು ಮಿನಿಮಮ್ ಬೆಂಗಳೂರಲ್ಲಿ 60 ಡಾಕ್ಯುಮೆಂಟ್ ಒಂದೇ ದಿನ ಆತರ ಲಾಕ್ ಆಗಿತ್ತು. ಟೋಟಲ್ ಬೆಂಗಳೂರಲ್ಲಿ ಲಾಕ್ ಆಗಿತ್ತು. ಅದ್ರಲ್ಲಿ 3-4 ಡಾಕ್ಯುಮೆಂಟ್ ಆಗಿದೆ, ಅದ್ರಲ್ಲಿ ನಂದು ಒಂದು. ತುಂಬಾ ಖುಷಿ ಸೂಪರ್. ಆಯ್ತು. ನಾನು ಸಂತೋಷದಿಂದ, ಅವ್ರ ಪ್ರೀತಿಯಿಂದ ನನಗೆ ಏನ್ ಕೊಡ್ಬೇಕಾಯ್ತು ಅಮೌಂಟ್ ನ ಖುಷಿಯಿಂದ, ಪ್ರೀತಿಯಿಂದ ಸ್ವೀಟ್ ಬಾಕ್ಸ್ ಜೊತೆಲಿ ಕೊಟ್ಟು, ಅವ್ರ ಖುಷಿಯಿಂದ ನಮ್ಗೆ ಧನ್ಯವಾದಗಳು ಹೇಳಿ, ನಮ್ಗೆ ಖುಷಿ ಆಯ್ತು ಅಂತ ಹೇಳಿ ಅವ್ರು ಫಾರಿನ್ಗೆ ಹೋದ್ರು. ನಾನು ಬೇರೆ ಕಡೆ, ನಂದು ರಜಾ ಇತ್ತು ಶನಿವಾರ ಭಾನುವಾರ, ನಾನು ಟ್ರಿಪ್ ಹೋದೆ, ಊರ್ಗ್ ಹೋದೆ. ಎಲ್ಲ ಕೆಲಸನೂ ಸರಾಗ ಹೋಗಾಯ್ತು. ಖುಷಿ ಆಯ್ತು, ತುಂಬಾ ತುಂಬಾ ಖುಷಿ ಆಯ್ತು. ಇದನ್ನ ಹಂಚ್ಕೋಬೇಕು, ಖುಷಿಯಿಂದ ಹಂಚ್ಕೋಬೇಕು ಅಂತ ತುಂಬಾ ತುಂಬಾ ಟೈಮಿಂದ ಕಾಯ್ತಾ ಇದ್ದೆ. ಆಮೇಲೆ ಎಲ್ಲರೂ ಸಮೃದ್ಧಿಯಿಂದ ಸಂತೋಷದಿಂದ ನಮ್ಮ ಬಾಂಧವ್ಯಗಳು ಹೆಂಗೆ ಹೊಂದಾಣಿಕೆಗಳಾಗಿದೆ ಅಂತಂದ್ರೆ, ಈಗ ಮನೆಗಳಲ್ಲಿ ಮಕ್ಕಳು, ಗಂಡ ಹೆಂಡತಿ, ಅಮ್ಮ ತಾಯಿ ತಂದೆ, ಈ ಬಾಂಧವ್ಯಗಳಲ್ಲಿ ತುಂಬಾ ತುಂಬಾ ಸಂತೋಷವಾಗಿ ಖುಷಿಯಾಗಿರೋ ತರ ಬಾಂಧವ್ಯಗಳನ್ನ ನಾವು ಬೆಳೆಸ್ಕೊತಿದ್ವಿ. ನಮ್ಮಲ್ಲೇ ಇದೆ, ಎಲ್ಲಾನು ಚೇಂಜ್ ಮಾಡ್ಕೊಂಡು ಹೋಗೋದು. ನಾವು ಯಾರನ್ನೂ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ದೂರಕ್ಕೆ ಆಗೋದಿಲ್ಲ. ನಾವು ಸರಿಯಾಗಿದ್ರೆ ನಮ್ಮ ಜೊತೆಲಿರೋರು ಸರಿಯಾಗಿರ್ತಾರೆ ಅನ್ನೋದಕ್ಕೆ ತುಂಬಾ ಉದಾಹರಣೆಗಳಿದೆ ಹೀಲಿಂಗ್ ಇಂದ. ಥ್ಯಾಂಕ್ ಯು ಎಲ್ಲರೂ ಈ ಥ್ಯಾಂಕ್ ಯು ಲಿಂಕ್ ಕ್ಲಬ್ ಅಲ್ಲಿ ಬಂದು
ಡೈಲಿ ಇದ್ ಮಾಡ್ಬೇಕು ಅಂತ ನಾನು ಸೂಪರ್, ಆಶೀರ್ವದಿಸ್ತೀನಿ. ಧನ್ಯವಾದಗಳು ದೀಪು. ಗೆಳೆಯರೆ, ಎಲ್ಲರೂ ಸಿ ಫಾರ್ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ? ಬೆಂಗಳೂರು ಸುತ್ತಲೂ ಒಂದು 60 ಡಾಕ್ಯುಮೆಂಟ್ ಅಲ್ಲಿ ಇವ್ರದ್ದಾಗಿ ಸರಾಗವಾಗಿ ಅವರು ಟ್ರಿಪ್ ಹೋಗ್ಬೇಕಾಯ್ತು, ಅವರು ಪಾರ್ಟಿನೂ ಫಾರಿನ್ ಟ್ರಿಪ್ ಹೋಗ್ಬೇಕಾಯ್ತು, ಇಬ್ರು ಆರಾಮಾಗಿ ಹೋಗೋ ತರ ಆಯ್ತು. ಎಷ್ಟು ಅದ್ಭುತ! ಅದೇ ಹೀಲಿಂಗ್ ನ ಒಂದು, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ದೀಪು ಅವರು ಸ್ಟಾರ್ಟಿಂಗ್ ಅಲ್ಲಿ. ಇಡೀ ಜಗತ್ತಲ್ಲಿ ಏನೇ ಸಮಸ್ಯೆಗಳಿದ್ರು ನಮ್ಮ ಹತ್ರ ಬಂದಾಗ ಆ ಸಮಸ್ಯೆ ಅಲ್ಲ, ಅದು ಅವಕಾಶವಾಗಿ ಬದಲಾಗುತ್ತೆ ಅಂತ. ಅದೇ ಈ ಹೀಲಿಂಗ್ ನ ಒಂದು ಅದ್ಭುತವಾದ ಪವಾಡ. ಧನ್ಯವಾದಗಳು ದೀಪು, ಥ್ಯಾಂಕ್ ಯು ಅಪ್ಪ. ಸೊ ಇನ್ಯಾರಾದ್ರೂ ಏನಾದ್ರು ನಿಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಸೊ ಮತ್ತೊಮ್ಮೆ ನಾನು ಲಿಂಕ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಲಿಂಕ್ ನ ಸೇವ್ ಮಾಡಿ ಇದನ್ನ ಇಟ್ಕೊಂಡು ಎಲ್ಲರೂ ಇಮಿಡಿಯೇಟ್ ಆಗಿ ನೀವು ಆ ಹೀಲಿಂಗ್ 30 ದಿನಗಳ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ಗೆ ಕೋರ್ಸ್ ಜಾಯ್ನ್ ಆಗ್ಬೋದು. ಹೀಲಿಂಗ್ ಕ್ಲಬ್ ಸದಸ್ಯರಿಗೆ ಇದು ಉಚಿತವಾಗಿ ನಿಮ್ಗೆ ಪ್ರತಿದಿನ ಗ್ರೂಪ್ ಅಲ್ಲೇ ಲಿಂಕ್ ಬರ್ತಾ ಹೋಗುತ್ತೆ. ಸೊ ಅಲ್ಲೇ ಜಾಯ್ನ್ ಆಗಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. 28 ದಿನ ನಾವು ಸತತವಾಗಿ ಈ ಒಂದು ಹೀಲಿಂಗ್ ಪ್ರಕ್ರಿಯೆಯನ್ನ ಮುಗಿಸ್ತಾ ಬಂದಿದೀವಿ. ಸೊ ಆದಷ್ಟು ಬೇಗ ಬೆಂಗಳೂರಲ್ಲಿ ವೈಯಕ್ತಿಕವಾಗಿ ನಾವು ಸಿಗ್ತೀವಿ. ಅದಕ್ಕೆ ಕೆಲಸ ಈಗಾಗಲೇ ಶುರುವಾಗಿದೆ. ಸೊ ಅದರ ಜೊತೆಗೆ ಈ ಒಂದು ಪ್ರತಿದಿನ ನಾವೇನು ಈ 30 ದಿನಗಳ ಒಂದು ಪ್ರಕ್ರಿಯೆ ಶುರು ಮಾಡಿದ್ವಿ, ಇದು ಕೂಡ ಈಗ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಆಗಿ ಮುಂದುವರಿತಾ ಹೋಗುತ್ತೆ. ಇದೇ ರೀತಿ, ಯಾಕಂದ್ರೆ ಪ್ರತಿದಿನ ಸಿಗ್ತಾ ನನ್ನಲ್ಲಿ ಆದ ಪರಿವರ್ತನೆಗಳೇ ನನಗೆ ಎಷ್ಟೊಂದು ಸ್ಫೂರ್ತಿಯನ್ನ ಕೊಟ್ಟಿದೆ. ಅದೇ ರೀತಿ ನಿಮ್ಗೂ ಕೊಟ್ಟಿದೆ ಅಂದ್ಕೊಳ್ತೀನಿ. ಎಷ್ಟು ಜನಕ್ಕೆ 28 ದಿನ ಮ್ಯಾಜಿಕಲ್ ಆಗಿದ್ದಿದೆ ಎಂ ಅಂತ ಟೈಪ್ ಮಾಡಿ. ಸಕಾರಾತ್ಮಕ ಶಕ್ತಿಯನ್ನ ತುಂಬಿದೆ, ಒಂದು ಒಕ್ಕೂಟದ ಒಂದು ಆ ಭಾವ ಇರುತ್ತೆ ಅಲ್ವಾ, ಎಲ್ಲರೂ ಒಟ್ಟಿಗಿದೀವಿ, ಎಲ್ಲ ಒಟ್ಟಿಗೆ ಹೀಲ್ ಆಗ್ತಾ ಇದೀವಿ ಅನ್ನೋ ಒಂದು ಭಾವನೆ ಅದನ್ನ ತುಂಬ್ತಾ ಇದೆ. ಸೊ ಇದನ್ನ ಹೀಗೆ ಮುಂದುವರಿಸ್ತಾ ಹೋಗಿ. ಅಫ್ಕೋರ್ಸ್ ಹೀಲಿಂಗ್ ಕ್ಲಬ್ ಬರ್ಬೇಕು, ಎಲ್ಲರೂ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗೋದಕ್ಕೆ ಯಾರಿಗೆಲ್ಲ ಕಷ್ಟ ಆಗ್ತಿದೆ, ಅಟ್ಲೀಸ್ಟ್ ಈ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ನ ಸತತವಾಗಿ ಮಾಡ್ತಾ ಹೋಗಿ. ಹಣ ಬರುತ್ತೆ, ಹೀಲಿಂಗ್ ಕ್ಲಬ್ ಬೇಗ ಜಾಯ್ನ್ ಆಗ್ಬಿಡ್ತೀರ. ಓಕೆ, ಸೂಪರ್. ಮತ್ತೆ ನಾಳೆ 29ನೇ ದಿನ ಈ ಒಂದು ಪಯಣವನ್ನ ಹೀಗೆ ಮುಂದುವರಿಸ್ತಾ ಹೋಗೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು, ಶುಭರಾತ್ರಿ. 1 ನಿಮಿಷ ಅನ್ಮ್ಯೂಟ್ ಮಾಡೋದಕ್ಕೆ ಅಲೋ ಮಾಡ್ತೀನಿ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದು. ಎಸ್, ಎಲ್ಲರೂ ಅನ್ಮ್ಯೂಟ್ ಮಾಡ್ಬೋದು. ಶುಭರಾತ್ರಿ. ಮತ್ತೆ ನಾಳೆ ಧನ್ಯವಾದಗಳು. ಶುಭರಾತ್ರಿ ಗೆಳೆಯರೆ. ಬಾಯ್.